ನಮಸ್ಕಾರ ಎಲ್ಲರಿಗೂ ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಎವ್ರಿವನ್ ಟು ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್. ಇವತ್ತು ಏನು ಮಾಡ್ತಿದ್ದೀವಿ? ಟುಡೇ ಇಸ್ ಅ ಸ್ಟೋರಿ ಟೈಮ್. ಸೊ ದಿಸ್ ಇಸ್ ಅ ಲಾಂಗ್ ಸ್ಟೋರಿ. ಓಕೆನಾ? ಐ ಹೋಪ್ ಯು ಆರ್ ಆಲ್ ವಾಚಿಂಗ್ ದ ಶಾರ್ಟ್ ಸ್ಟೋರೀಸ್ ಆ್ಯಂಡ್ ಲಾಂಗ್ ಸ್ಟೋರೀಸ್ ಆ್ಯಂಡ್ ಯು ಆರ್ ಹ್ಯಾವಿಂಗ್ ಅ ಫನ್ ವಿತ್ ದ ಸ್ಟೋರಿ ಲಿಸ್ನಿಂಗ್. ಸೊ ಇಫ್ ನಾಟ್, ಪ್ಲೀಸ್ ಡೂ ಚೆಕ್ ಔಟ್ ದಿಸ್ ಪ್ಲೇ ಲಿಸ್ಟ್ ಆ್ಯಂಡ್ ಸ್ಟಾರ್ಟ್ ಲಿಸ್ನಿಂಗ್ ಟು ದ ಸ್ಟೋರೀಸ್. ಇವತ್ತಿನ ಸ್ಟೋರಿ ಯಾವುದು? ಇವತ್ತಿನ ಕತೆ ಜಗ್ಗು ಮತ್ತು ಪುಟ್ಟ ಕಿನ್ನರ. ಕಿನ್ನರ ಅಂದರೆ ಇಟ್ಸ್ ಅ ಗಾಡ್ ಬೇಸಿಕಲಿ. ಓಕೆನಾ? ಏಂಜಲ್ ಅಂತ ಹೇಳ್ಬೋದು ನೀವು. ಓಕೆ, ಸೊ ಜಗ್ಗು ಇಸ್ ಅ ನೇಮ್ ಆಫ್ ಅ ಪರ್ಸನ್. ಸೊ ವಿ ಆಲ್ ನೋ ದಿಸ್ ಸ್ಟೋರೀಸ್ ವೆರಿ ವೆಲ್, ಬಟ್ ಸ್ಟಿಲ್ ವಿ ಆರ್ ಗೋಯಿಂಗ್ ಟು ಲರ್ನ್ ದ ಸ್ಟೋರಿ ಇನ್ ಕನ್ನಡ ಇವಾಗ. ಓಕೆ, ಸೊ ವಿಲ್ ಸ್ಟಾರ್ಟ್ ವಿತ್ ದ ಸ್ಟೋರಿ. ಒಂದಾನೊಂದು ಕಾಲದಲ್ಲಿ, ಒನ್ಸ್ ಅಪಾನ್ ಅ ಟೈಮ್, ಸತ್ಯವಂತನಾದ, ಹಿ ವಾಸ್ a person who never used to lie, always used to tell the truth, is a satyavanta. Okay, satya is a truth, sullu is a lie, nija is a truth. Satya, nija is a truth. Sorry for the background crackers noise, it's Deepavali time actually. ಒಬ್ಬ ಸೌದೆ ಒಡೆಯುವವನಿದ್ದ. ಸೊ ದಟ್ ಟ್ರುತ್ ಮ್ಯಾನ್ ಈಸ್ ಅ ಸೌದೆ ಒಡೆಯುವನು. ಸೌದೆ ಅಂದರೆ ವುಡ್. ಓಕೆ, ಡ್ರೈ ವುಡ್ ಇದೆಲ್ಲ. ಸೊ ಈ ಯೂಸ್ ಟು ಏನಂತಾರೆ, ಸೌದೆನ ಕಲೆಕ್ಟ್ ಮಾಡೋನು. ಈಸ್ ಯೂಸ್ ಟು ಬೇಸಿಕಲಿ ಕಲೆಕ್ಟ್ ದ ಸೌದೆ. ಸೌದೆ ಇಸ್ ಅ ವುಡ್. ಓಕೆ, ಫೈರ್ ವುಡ್. ಅವನ ಹೆಸರು ಜಗ್ಗು. ಹಿಸ್ ನೇಮ್ ಇಸ್ ಜಗ್ಗು. ಒಂದು ದಿವಸ, ಒನ್ ಡೇ, ಅವನು ಕಾಡಿನಲ್ಲಿ, ವೆನ್ ಹಿ ವಾಸ್ ಇನ್ ಅ ಫಾರೆಸ್ಟ್, ಸೌದೆ ಕಡಿಯುತ್ತಿದ್ದಾಗ, ವೆನ್ ಹಿ ವಾಸ್ ಕಟಿಂಗ್ ದ ವುಡ್, ಕಡಿ ಇಸ್ ಅ ಕಟ್ ಮಾಡಬೇಕಾದ್ರೆ, ಅವನ ಕೊಡಲಿ, ಹಿಸ್ ಆಕ್ಸ್, ಕೊಡಲಿ ಇಸ್ ಅ ಆಕ್ಸ್, ಕೈ ಜಾರಿ, ಇಟ್ ಸ್ಲಿಪ್ಡ್ ಫ್ರಮ್ ಹಿಸ್ ಹ್ಯಾಂಡ್, ನೀರಿನಲ್ಲಿ ಬಿದ್ದು ಹೋಯಿತು. ಇಟ್ ಫೆಲ್ ಇನ್ ದ ವಾಟರ್, ಫೆಲ್ ಇನ್ ಟು ದ ವಾಟರ್. ತನ್ನ ಜೀವನಾಧಾರವಾಗಿದ್ದ, ಜೀವನ ಈಸ್ ಅ ಲೈಫ್, ಆಧಾರ ಅಂದರೆ ಹಿ ವಾಸ್ ಕಂಪ್ಲೀಟ್ಲಿ ಡಿಪೆಂಡೆಂಟ್ ಆನ್ ದಟ್ ಆಕ್ಸ್ ಬಿಕಾಸ್ ಹಿ ವಾಸ್ ಅ ವುಡ್ ಕಟರ್ ಅಲ್ವಾ. ಸೊ ಹಿ ವಾಸ್ ಕಂಪ್ಲೀಟ್ಲಿ ಡಿಪೆಂಡೆಂಟ್ ಆನ್ ದ ಆಕ್ಸ್. ನೌ ಹಿ ಈಸ್ ಕಂಪ್ಲೀಟ್ಲಿ ಡೋಂಟ್ ನೋ ವಾಟ್ ಟು ಡೂ. He's scared because ಅವನ ಕೊಡಲಿ ನೀರಲ್ಲಿ ಬಿದ್ದೋಯ್ತು. ಇಟ್ ಫೆಲ್ ಇನ್ ಟು ದ ವಾಟರ್. ಸೊ ಜೀವನಾಧಾರವಾಗಿದ್ದ ಕೊಡಲಿಯೇ ಮಾಯವಾದ ಮೇಲೆ, ವೆನ್ ಇಟ್ ಗಾಟ್ ವ್ಯಾನಿಶ್ಡ್ ಇನ್ ಟು ದ ವಾಟರ್, ನನ್ನ ಹೆಂಡತಿ ಮಕ್ಕಳ ಗತಿ ಏನು? ವಾಟ್ ಡು ಐ ಡೂ ಫಾರ್ ಮೈ ವೈಫ್ ಆ್ಯಂಡ್ ಚಿಲ್ಡ್ರನ್? ಹೌ ಡು ಐ ಟೇಕ್ ಕೇರ್ ದೆಮ್ ಅಂತ ಈ ಸ್ಟಾರ್ಟೆಡ್ ಥಿಂಕಿಂಗ್. ಎಂದು ಜಗ್ಗು ಅಳುತ್ತಾ ಕುಳಿತ. ಈ ಸ್ಟಾರ್ಟೆಡ್ ಕ್ರೈಯಿಂಗ್ ಆ್ಯಂಡ್ ಹಿ ಸ್ಯಾಟ್ ದೇರ್. ಆಗ ಪುಟ್ಟ ಕಿನ್ನರನೊಬ್ಬ, ಸೊ ಏಂಜಲ್, ಪುಟ್ಟ ಅಂದರೆ ಸ್ಮಾಲ್ ಏಂಜಲ್ ಅವರ ಗಾಡ್, ಬಂದು ಈ ಕೇಮ್, ಹಿ ಆಸ್ಕ್ಡ್, ಯಾಕೆ ಹೇಳ್ತಿದ್ದೀಯಾ? ವೈ ಆರ್ ಯು ಕ್ರೈಯಿಂಗ್ ಎಂದು ಕೇಳಿದ. ಹಿ ಆಸ್ಕ್ಡ್. ಜಗ್ಗು ಕಾರಣ ವಿವರಿಸಿದಾಗ, ಜಗ್ಗು ವೆನ್ ಹಿ ಟೋಲ್ಡ್ ದ ರೀಸನ್, ಕಾರಣ ಇಸ್ ಅ ರೀಸನ್, ವಿವರಿಸು ಇಸ್ ಅ ಟು ಟೆಲ್, ಟು ಇನ್ಫಾರ್ಮ್. ಕಿನ್ನರ, ದ ಕಿನ್ನರ ವಿಲ್ ಟೆಲ್, ಹೆದರಬೇಡ, ಡೋಂಟ್ ಗೆಟ್ ಸ್ಕೇರ್ಡ್. ಹೆದರು ಇಸ್ ಅ ಸ್ಕೇರ್, ಹೆದರಬೇಡ ಇಸ್ ಅ ಡೋಂಟ್ ಗೆಟ್ ಸ್ಕೇರ್ಡ್. ನಿನ್ನ ಕೊಡಲಿಯನ್ನು, ಯೋರ್ ಕೊಡಲಿಯನ್ನ ನಾನು ತಂದು ಕೊಡ್ತೇನೆ, ಐ ವಿಲ್ ಬ್ರಿಂಗ್ ಅಂಡ್ ಗಿವ್ ಇಟ್ ಟು ಯು ಎನ್ನುತ್ತಾ ಹೇಳ್ಟೆಲ್ ದಿಸ್, ನೀರಿನೊಳಗೆ ಇನ್ ಟು ದ ವಾಟರ್ ಮುಳುಗಿದ. ಹಿ ಡ್ರೌನ್ ಇನ್ ಟು ದ ವಾಟರ್. ಕ್ಷಣ ಮಾತ್ರದಲ್ಲಿ, ವಿದಿನ್ ಅ ಸೆಕೆಂಡ್, ಬೆಳ್ಳಿಯ ಕೊಡಲಿಯೊಂದನ್ನು, ಬೆಳ್ಳಿ ಇಸ್ ಅ ಸಿಲ್ವರ್, ಕೊಡಲಿ ಇಸ್ ಅ ಆಕ್ಸ್, ಈ ಗಾಟ್ ದ ಸಿಲ್ವರ್ ಆಕ್ಸ್, ಎತ್ತಿಕೊಂಡು ಬಂದು, ಹಿ ಗಾಟ್ ಇಟ್ ಅಂಡ್ ಹಿ ಟೋಲ್ಡ್, ಇದೇನಾ ನಿನ್ನ ಕೊಡಲಿ? ಇಸ್ ದಿಸ್ ಯುವರ್ ಆಕ್ಸ್? ಇಸ್ ದಿಸ್ ಯುವರ್ ಕೊಡಲಿ ಎಂದು ಕೇಳಿದ. ಹಿ ಆಸ್ಕ್ಡ್. ಇದಾಗಿದ್ದರೆ ಚೆನ್ನಾಗಿತ್ತು. ಇಫ್ ಇಟ್ ವಾಸ್ ದಿಸ್ ಒನ್, ಇಫ್ ಇಟ್ ವಾಸ್ ಮೈನ್, ಇಟ್ ವುಡ್ ಹ್ಯಾವ್ ಬೀನ್ ಗುಡ್. ಆದರೆ ಇದು ನನ್ನದಲ್ಲ, ಬಟ್ ಇಟ್ ಈಸ್ ನಾಟ್ ಮೈನ್ ಎಂದ ಪ್ರಾಮಾಣಿಕ ಜಗ್ಗು. ವೆರಿ ಹಾನೆಸ್ಟ್ ಪರ್ಸನ್ ವಾಸ್ ಜಗ್ಗು, ಪ್ರಾಮಾಣಿಕ. ಕಿನ್ನರ ಮತ್ತೆ ಮುಳುಗು. ಸೊ ಕಿನ್ನರ ಅಗೇನ್ ಹಿ ವೆಂಟ್ ಇನ್ ಟು ದ ವಾಟರ್. ಚಿನ್ನದ ಕೊಡಲಿಯನ್ನು ತಂದ. ಚಿನ್ನ ಇಸ್ ಅ ಗೋಲ್ಡ್, ಬೆಳ್ಳಿ ಇಸ್ ಅ ಸಿಲ್ವರ್. ನೌ ದಿಸ್ ಟೈಮ್ ಹಿ ಗಾಟ್ ದ ಗೋಲ್ಡನ್ ಆಕ್ಸ್. ಇದೇನಾ ನಿನ್ನ ಕೊಡಲಿ? ಇಸ್ ದಿಸ್ ಯುವರ್ ಕೊಡಲಿ? ಅದು ನನ್ನದಲ್ಲ, ದಟ್ ಈಸ್ ನಾಟ್ ಮೈನ್, ಉತ್ತರಿಸಿದ ಜಗ್ಗು. ಜಗ್ಗು ಆನ್ಸರ್ಡ್. ಉತ್ತರಿಸು ಇಸ್ ಅ ಆನ್ಸರ್. ಜಸ್ಟ್ ಗಿವ್ ಮಿ ಅ ಸೆಕೆಂಡ್. ಕಿನ್ನರ ಮತ್ತೆ ಮುಳುಗಿ, ಅಗೇನ್ ಹಿ ವೆಂಟ್ ಇನ್ಸೈಡ್. ಜಗ್ಗುವಿನ ಕಬ್ಬಿಣದ ಕೊಡಲಿಯನ್ನು ತಂದ. ಹಿ ಗಾಟ್ ದಿಸ್ ಐರನ್ ಕೊಡಲಿ. ಐರನ್ ಇಸ್ ಅ ಕಬ್ಬಿಣ. ಜಗ್ಗು ಸಂತೋಷದಿಂದ, ವೆರಿ ಹ್ಯಾಪಿಲಿ, ಅದನ್ನು ಕಸಿದುಕೊಂಡು, ಹಿ ಟುಕ್ ಇಟ್ ಇಮಿಡಿಯೇಟ್ಲಿ ಫ್ರಮ್ ಹಿಸ್ ಹ್ಯಾಂಡ್. ಕಿನ್ನರನಿಗೆ ವಂದನೆ ಅರ್ಪಿಸಿದ. ಹಿ ಟೋಲ್ಡ್ ಥ್ಯಾಂಕ್ ಯು ಫಾರ್ ದ ಕಿನ್ನರ. ಆಗ ಕಿನ್ನರ, ದ ಕಿನ್ನರ ವಿಲ್ ಟೆಲ್, ಜಗ್ಗು ನೀನು ತುಂಬ ಪ್ರಾಮಾಣಿಕ, ಯು ಆರ್ ವೆರಿ ಹಾನೆಸ್ಟ್ ಪರ್ಸನ್. ಅದಕ್ಕೋಸ್ಕರ, ಬಿಕಾಸ್ ಆಫ್ ದಟ್,
ನಿನ್ನ ಕೊಡಲಿಯ ಜೊತೆಗೆ ಅಲಾಂಗ್ ವಿತ್ ಯೋರ್ ಕೊಡಲಿ ಈ ಚಿನ್ನ ಬೆಳ್ಳಿಯ ಕೊಡಲಿಯನ್ನು ನಿನಗೆ ಬಹುಮಾನವಾಗಿ ಕೊಟ್ಟಿದ್ದೀನಿ. ಐ ಆಮ್ ಗಿವಿಂಗ್ ದಿಸ್ ಚಿನ್ನ, ದ ಗೋಲ್ಡನ್ ಅಂಡ್ ದ ಬೆಳ್ಳಿ ಇಸ್ ಎ ಸಿಲ್ವರ್ ಕೊಡಲಿ ಆಸ್ ಅ ಗಿಫ್ಟ್ ಟು ಯು, ನಿನಗೆ ಗಿಫ್ಟ್ ಆಗಿ ಕೊಡ್ತೀನಿ. ಜಗು ಅತ್ಯಾನಂದದಿಂದ, ವೆರಿ ಹ್ಯಾಪಿಲಿ, ಅತಿ ಆನಂದ ಇಸ್ ಅತ್ಯಾನಂದ, ವೆರಿ ಹ್ಯಾಪಿಲಿ, ಆನಂದ, ಸಂತೋಷ, ಸಂತಸ, ಖುಷಿ, ಎವ್ರಿಥಿಂಗ್ ಮೀನ್ಸ್ ಹ್ಯಾಪಿ. ಹಳ್ಳಿಗೆ ಮರಳಿದ, ಹಿ ವೆಂಟ್ ಟು ದ ವಿಲೇಜ್. ಈ ಸುದ್ದಿ ಸುತ್ತಮುತ್ತಲೆಲ್ಲ ಹರಡಿತು. ಸುತ್ತಮುತ್ತಲು ಅಂದರೆ ಸರೌಂಡಿಂಗ್, ಎವ್ರಿ ಒನ್ ಗಾಟ್ ಟು ನೋ ಅಬೌಟ್ ದಿಸ್. ಜಗ್ಗುವಿನ ನೆರೆಯವನೊಬ್ಬ, ಜಗ್ಗುವಿನ ನೆರೆಯವ ಅಂದರೆ ದ ನೇಬರ್ ಹೌಸಲ್ಲಿ ಒಬ್ಬ, ತಾನೂ ಅಂಥವನ್ನು ಸಂಪಾದಿಸಬೇಕೆಂದು ಹೊರಟ. ಈವನ್ ಹಿ ವಾಂಟೆಡ್ ಟು ಅರ್ನ್, ಸಂಪಾದಿಸು, ಇಸ್ ಅರ್ನ್ ದಟ್ ಕೈಂಡ್ ಆಫ್ ಅ ಥಿಂಗ್ ಅಂತ ಹಿ ವಿಲ್ ಲೀವ್. ಕಾಡಿಗೆ ಹೋದೊಡನೆ, ಸೊ ಇಮಿಡಿಯೇಟ್ಲಿ ವೆನ್ ಹಿ ವೆಂಟ್ ಟು ದ ಫಾರೆಸ್ಟ್, ಕೊಡಲಿಯನ್ನು ನೀರಲ್ಲೆಸೆದು ಇಮಿಡಿಯೇಟ್ಲಿ ಥ್ರೂ ದ ಕೊಡಲಿ ಇನ್ ಟು ದ ವಾಟರ್, ಅಳುತ್ತಾ ಕುಳಿತ. ಹಿ ಸ್ಯಾಟ್ ಕ್ರೈಯಿಂಗ್. ಹಿಂದಿನಂತೆಯೇ ಕಿನ್ನರ ಬಂದು ವಿಚಾರಿಸಿದ. ಜಸ್ಟ್ ಲೈಕ್ ಅ ಪ್ರೀವಿಯಸ್ ಒನ್, ಕಿನ್ನರ ಹಿ ಕೇಮ್ ಅಂಡ್ ಹಿ ಆಸ್ಡ್. ಅನಂತರ ಕಿನ್ನರ ನೀರಿನಲ್ಲಿ ಮುಳುಗಿ, ಲೇಟರ್ ಕಿನ್ನರ ಹಿ ಫೆಲ್ ಇನ್ ಟು ದ ವಾಟರ್, ದೆನ್ ಹಿ ಆಸ್ಡ್. ಮರಳಿ ಬಂದಾಗ ಬಂಗಾರದ ಕೊಡಲಿಯನ್ನು ಮೇಲೆತ್ತಿ ತೋರಿಸಿ, ಹಿ ಶೋಡ್ ದ ಬಂಗಾರದ ಕೊಡಲಿ, ದ ಗೋಲ್ಡನ್ ಕೊಡಲಿ, ದೆನ್ ಆಸ್ಡ್, ಇದೇನಾ ನಿನ್ನ ಕೊಡಲಿ ಎಂದು ಕೇಳಿದ. ಇಸ್ ದಿಸ್ ಯೋರ್ ಕೊಡಲಿ ಅಂತ ಇಲ್ಲ ಆಸ್ಕ್. ಆಸೆ ಬುರುಕ ಇಸ್ ಅ ಗ್ರೀಡಿ ಪರ್ಸನ್. ದಟ್ ಪರ್ಸನ್ ಯಾಸ್, ಹೌದು ಅದೇ ನನ್ನ ಕೊಡಲಿ, ಎಸ್ ಇಟ್ ಈಸ್ ಮೈನ್ ಎಂದು ಕಿತ್ತುಕೊಳ್ಳಲು ಬಂದ. ಹಿ ಕೇಮ್ ಟು ಏನಂದ್ರೆ ಟು ಗ್ರಾಬ್ ಇಟ್. ಆಗ ಕಿನ್ನರ ವಿಲ್ ಟೆಲ್, ಖಂಡಿತ ಅಲ್ಲ, ನಾಟ್ ಅಟ್ ಆಲ್, ನೀನು ಸುಳ್ಳು ಹೇಳುತ್ತಿದ್ದಿ, ಯು ಆರ್ ಲೈಂಗ್, ಯು ಆರ್ ಟೆಲಿಂಗ್ ಲೈ. ಅದಕ್ಕೋಸ್ಕರವೇ, ಬಿಕಾಸ್ ಆಫ್ ದಟ್, ನಿನಗೆ ಈ ಚಿನ್ನದ ಕೊಡಲಿ ಸಿಗೋದಿಲ್ಲ. ಯು ವೋಂಟ್ ಗೆಟ್ ದಿಸ್ ಚಿನ್ನದ ಕೊಡಲಿ. ಮಾತ್ರವಲ್ಲ, ನಾಟ್ ಓನ್ಲಿ ದಿಸ್, ನೀರಿನಲ್ಲಿ ಬಿದ್ದಿರೋ ನಿನ್ನ ಕೊಡಲಿಯನ್ನು ತೆಗೆದುಕೊಡುವುದಿಲ್ಲ. ಇವನ್ ಐ ವೋಂಟ್ ಗಿವ್ ಯು ದ ಕೊಡಲಿ ವಿಚ್ ಫೆಲ್ ಇನ್ ಟು ದ ವಾಟರ್, ದ ಯೋರ್ ಓನ್ ಕೊಡಲಿ ಎಂದು ಹೇಳುತ್ತಾ ಮಾಯವಾದ. ಸೊ ವಾಟ್ ಈಸ್ ದ ಮಾರಲ್ ಇಲ್ಲಿ? ಸತ್ಯವಂತನಾಗಿರುವವರಿಗೆ ಜಯ ನಿಶ್ಚಯ. ದಟ್ ಮೀನ್ಸ್ ಹೂಎವರ್ ಆಲ್ವೇಸ್ ಸೇ ಟ್ರೂತ್, ಆಲ್ವೇಸ್ ದೇ ಹ್ಯಾವ್ ಅ ವಿಕ್ಟ್ರಿ. ಸೊ ಅದು ಮಾರಲ್ ಆಫ್ ದ ಸ್ಟೋರಿ. This is the same story, we all know that, but we just read this story, listen to the story in Kannada. I hope you have understood and you had fun in listening to this story. Nimge enadru doubt idre, please do let me know in the comment section or write a mail to yashaswikannadavaani@gmail.com. Share this story with your friends. Let them also enjoy listening to the stories and learn new words and the sentences. Meet you all with one more new story anta helta. Thank you so much. Namaskara. ಧನ್ಯವಾದಗಳು. From Yashaswi Kannadavaani, there are many e-books that is being launched, even for children as well as adults. So for adults, the Spoken Kannada ebook part 1 is being launched, and the link for this is mentioned in the description box. Please go check it out the description box and purchase the book. The one speciality thing of this book is in a colloquial version, and this is the one and only book and the first book which is available in the market which is in a colloquial version, just not in a written version. Make use of this book. Along with, also follow my Instagram page to get the spoken Kannada lessons for the adults. I hope this will be very useful for you, and the book is in a very affordable price. And for children, there are storybook level 1, level 2, vocabulary book, and the tense book is been there. Please make use of these ebooks. Again, link for all these books is been mentioned in the description box. Please go check out the description box and make use of these books. These books will help your children to make the sentence structures in a proper way, improves their language fluency, improves their vocabulary in a language, and actually it will bring too much of interest to them in Kannada learning. So make use of these books for your children. And there are workshops which is available in the YouTube itself in a playlist named Workshop 1 and Workshop 2. If your child is really struggling with the basics like a Vandamale, Kagunita, Vattakshura, Arkavali, words, make use of these workshop. Link for these workshop is mentioned in the description box. Please make sure you will go to the description box and use all these links. Workshop is a free of cost. It is available in the YouTube itself, and all the ebooks it will be, you have to pay and use those books. There is a sample copy for everything. You can just look into the sample copy and you can purchase. Like ಮಾಡಿ, share ಮಾಡಿ, subscribe ಮಾಡಿ. So knowledge will gain only by sharing the knowledge. So children, if you have learned something, teach to your friends also, and this will help you in your gaining the knowledge. So thank you so much, and if you are not subscribed to the channel, subscribe ಮಾಡ್ಕೊಳ್ಳಿ. Click on the notification
So that click on the bell link so that you will get notified as and when I upload the videos. Thank you so much. I'll meet you all ಅಂತ ಹೇಳ್ತಾ ಧನ್ಯವಾದ.